ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ಈಗ 10ರಲ್ಲಿ 7 ಮಂದಿ ಕೈ ಬೆರಳಲ್ಲಿ ಆಮೆ ಉಂಗುರ ಹಾಕ್ಕೊಂಡಿರೋದು ನೋಡ್ತೇವೆ. ಈ ಆಮೆ ಉಂಗುರ ಹಾಕಿಕೊಂಡರೆ ಲಕ್ ಕುಲಾಯಿಸುತ್ತೆ, ವಾಸ್ತುದೋಷ ನಿವಾರಣೆ ಆಗುತ್ತೆ, ಹಾಗೆ ವ್ಯಕ್ತಿಯಲ್ಲಿ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಕೈನಲ್ಲಿ ಆಮೆ ಉಂಗುರವಿದ್ದರೆ ಸಂತೋಷ, ಆರೋಗ್ಯ, ಸಂತೃಪ್ತಿ, ಅದೃಷ್ಟ ಯಾವಾಗಲೂ ಇರುತ್ತದೆ ಎನ್ನಲಾಗುತ್ತದೆ. ಆಮೆ ಉಂಗುರ ಧರಿಸಿದರೆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಸಹ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. ಕೈಗೆ ಧರಿಸುವ ಆಮೆ ಉಂಗುರಗಳು ಬೆಳ್ಳಿಯದ್ದಾಗಿದ್ದರೆ ತುಂಬ ಒಳ್ಳೆಯದು. ಬೇರೆ ಲೋಹದಿಂದ ಮಾಡಿದ ಆಮೆ ಉಂಗುರ ಯಾವುದೇ ಕಾರಣಕ್ಕೂ ಹಾಕಿಕೊಳ್ಳಬಾರದು. ಒಂದು ವೇಳೆ ಹಾಕಿಕೊಂಡರೆ ಅದೃಷ್ಟದ ಬದಲು ದುರಾದೃಷ್ಟ ಕಾಡುತ್ತದೆ. ಹೆಣ್ಣು ಗಂಡು ಇಬ್ಬರೂ ಆಮೆ ಉಂಗುರ ಧರಿಸಬಹುದು. ಬಲಗೈನ ಮಧ್ಯ ಬೆರಳು ಹಾಗೆ ತೋರ್ಬೆರಳು, ಈ 2 ಬೆರಳುಗಳಲ್ಲಿ ಒಂದಕ್ಕೆ ಹಾಕಿಕೊಳ್ಳಬಹುದು. ಮೊದಲ ಬಾರಿ ಆಮೆ ಉಂಗುರ ಹಾಕಿಕೊಳ್ಳುತ್ತಿದ್ದರೆ ಶುಕ್ರವಾರದ ದಿನ ಪೂಜೆ ಮಾಡಿಸಿ ಅದನ್ನು ಧರಿಸಿದರೆ ತುಂಬ ಶ್ರೇಷ್ಠ. ಆಮೆ ಉಂಗುರ ಧರಿಸೋಕ್ಕೂ ಮುನ್ನ ಈ ವಿಷಯ ಗಮನದಲ್ಲಿಟ್ಟುಕೊಳ್ಳಿ. ಉಂಗುರ ಹಾಕಿಕೊಳ್ಳುವಾಗ ಆಮೆ ತಲೆ ನಿಮ್ಮ ಕಡೆ ನೋಡುವಂತಿರಬೇಕು. ಆಮೆ ತಲೆ ನಿಮ್ಮತ್ತ ತಿರುಗಿದ್ದರೆ ನಿಮಗೆ ನೆಗೆಟಿವ್ ಎನರ್ಜಿ ತಟ್ಟದೆ ಪಾಸಿಟಿವ್ ಎನರ್ಜಿ ಸದಾ ಇರುತ್ತದೆ. ಆಮೆ ಉಂಗುರವನ್ನು ಹೆಂಗಸರು ಗಂಡಸರು ಯಾರು ಬೇಕಾದರೂ ಹಾಕಿಕೊಳ್ಳಬಹುದು. ಆದರೆ ಕೆಲ ರಾಶಿಯವರಿಗೆ ಆಮೆ ಉಂಗುರ ಆಗಿ ಬರೋದಿಲ್ಲ. ಜ್ಯೋತಿಷಿಗಳ ಸಲಹೆಯಂತೆ ರಾಶಿ ನಕ್ಷತ್ರದ ಪ್ರಕಾರ ತಿಳಿದುಕೊಂಡು ಆಮೇಲೆ ಉಂಗುರವನ್ನು ಧರಿಸಬಹುದು. ಕೆಲ ರಾಶಿಗಳಿಗೆ ಆಮೆ ಉಂಗುರ ಅಶುಭ ಫಲ ನೀಡುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಪಾಸಿಟಿವ್ ಎನರ್ಜಿ ತುಂಬುವ ಆಮೆ ಉಂಗುರ ಧರಿಸೋ ಮುನ್ನ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಎಷ್ಟೋ ಮಂದಿ ದೇವರ ಮನೆಯಲ್ಲಿ ಆಮೆ ವಿಗ್ರಹವನ್ನು ಇಟ್ಟಿರುತ್ತಾರೆ. ಈ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.